ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಪ್ರಬಲವಾದಂಥ ವಾಸ್ತು ದೋಷವುಳ್ಳ ಮನೆಯ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ವೀಕ್ಷಕರೇ, ಈ ಮನೆ ನಮ್ಮ ಚೋಳೂರು ಹತ್ತಿರ ಇರ್ತಕ್ಕಂಥ ಕಾಡು ಬಟ್ಟನ ಹಳ್ಳಿಯಲ್ಲಿ ಇದೆ. ಮೊನ್ನೆ ಅವರು ನನ್ನ ರೂಮ್ ಹತ್ರ ಬಂದಿದ್ದರು. ಅವರ ಮಗನ ವಿಚಾರವನ್ನು ಕೇಳಲಿಕ್ಕೆ ಅವರ ತಾಯಿ ಜೊತೆ ಮಗ ಸಹ ಬಂದಿದ್ದರು. ಮನೆಯ ವಾಸ್ತು ನೋಡಲಿಕ್ಕೆ ಅವರು ಕರೆಸಿಕೊಂಡಾಗ ಅವರ ಮನೆಯನ್ನು ವಾಸ್ತು ನೋಡಲಿಕ್ಕೆ ನಾನು ಹೋಗಿದ್ದೆ. ಹೋದಂಥ ಒಂದು ಸಂದರ್ಭದಲ್ಲಿ ಆ ಮನೆಯ ಮುಖ್ಯ ಬಾಗಿಲನ್ನು ಪೂರ್ವ ಆಗ್ನೇಯದ ನೀಚ ಸ್ಥಾನಕ್ಕೆ ಕೊಟ್ಟಿದ್ದಾರೆ. ಹಾಗೆ ನೈಋತ್ಯದ ಮಾಸ್ಟರ್ ಬೆಡ್ರೂಮ್ನಲ್ಲಿರ್ತಕ್ಕಂಥ ಬಾಗಿಲನ್ನು ಉತ್ತರ ವಾಯುವ್ಯದ ನೀಚ ಸ್ಥಾನದಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ಹಾಲ್ನಿಂದ ಒಳಗಡೆ ಹೋಗ್ತಕ್ಕಂಥ ಬಾಗಿಲನ್ನು ಪೂರ್ವ ಆಗ್ನೇಯದಲ್ಲೇ ಕೊಟ್ಟಿದ್ದಾರೆ. ಈ 3 ಬಾಗಿಲುಗಳು ಈ ಮನೆಗೆ ನೀಚ ಸ್ಥಾನದಲ್ಲಿದೆ. ಹಾಗೆ ಈ ಮನೆಯ ಮೇಜರ್ಮೆಂಟನ್ನು ಅಂದರೆ ಆಯವನ್ನು ಅಳತೆ ಮಾಡಿದಾಗ ಒಂದು ಕಡೆ 33.1 ಇಂಚು ಬಂತು. ಹಾಗೆ ಇನ್ನೊಂದು ಕಡೆ 37 ಅದು ಬಂತು. ಅಂದರೆ ಎರಡು ಕಡೆಯೂ ಸಹ ಆಯ ಈ ಮನೆಗೆ ಸಿಕ್ಕಿಲ್ಲ. 33.8 ಇಂಚು ಆ ಮನೆಯ ಅಗಲ ಇದೆ, 33.1 ಇಂಚು ಉದ್ದ ಇದೆ. ಒಳಾಯಕ್ಕೂ ಈ ಮನೆಯನ್ನು ಅಳತೆ ತೆಗೆದುಕೊಳ್ಳಿಕ್ಕಾಗಲಿಲ್ಲ. ಅಂದರೆ ಅಳತೆ ಮಾಡಿದಾಗ ಮೆಜರ್ಮೆಂಟ್ ವ್ಯತ್ಯಾಸವಾಗಿ ಬಂತು. ಹೊರದಿಂದ ಅಳತಾಗಲೂ ಈ ಮನೆಯ ಆಯ ಸಿಗಲಿಲ್ಲ. ಸೊ ಇನ್ನೊಂದು ವಿಶೇಷ ವಿಚಾರ ಅಂತಂದರೆ, ಈ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ದೊಡ್ಡದಾದಂಥ ಮಾವಿನ ಮರ ಇದೆ. ಆ ಮರದ ನೆರಳು ಈ ಮನೆಯ ಮೇಲೆ ಬೀಳ್ತದೆ. ಮತ್ತು ಈಶಾನ್ಯದಲ್ಲಿ ಯಾವುದೇ ಮರ ಗಿಡ ದೊಡ್ಡದಾಗಿ ಬೆಳೆದಷ್ಟು ಈ ಮನೆಗೆ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಅದನ್ನು ತೆಗೆಯೋದಕ್ಕೆ ಹೇಳಿದ್ದೇನೆ. ಹಾಗೆ ಈಶಾನ್ಯ ಭಾಗದಲ್ಲೇ ಈ ಮನೆಯ ಪಾತ್ರೆಗಳನ್ನೆಲ್ಲ ತೊಳೆದು ಕ್ಲೀನ್ ಮಾಡ್ತಿದ್ರು. ಆ ಸ್ಥಳ ಗಲೀಜಾಗೋದ್ರಿಂದ ಮತ್ತು ಕಸ ಕಲ್ಮಶ ಎಲ್ಲ ಈಶಾನ್ಯ ದಿಕ್ಕಿನಲ್ಲೇ ಸೇರೋದ್ರಿಂದ ಅದನ್ನು ಸಹ ಬೇರೆ ಕಡೆ ಆಗ್ನೇಯದ ಕಡೆ ಬದಲಾವಣೆ ಮಾಡಿಕೊಳ್ಳಿಕ್ಕೆ ತಿಳಿಸಿದ್ದೇನೆ. ಇನ್ನು ಇವರ ನೈಋತ್ಯದ ಬೆಡ್ರೂಮಲ್ಲಿ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಕಪಾಟನ್ನು ಇಟ್ಟಿದ್ರು. ಆ ಕಪಾಟನ್ನು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ಬದಲಾವಣೆಯನ್ನು ಮಾಡಿಕೊಳ್ಳಿಕ್ಕೆ ತಿಳಿಸಿರ್ತೇನೆ. ಇನ್ನು ಹೆಚ್ಚಾಗಿ ಈ ಮನೆಯವರು ಯಾವುದೇ ರೀತಿಯ ಕಾರ್ಯಕ್ಕೆ ಹೊರಟಾಗ ಆಗ್ನೇಯ ದಿಕ್ಕಿನಿಂದ ಹೊರಡ್ತಿದ್ರು. ಅಂದರೆ ಪೂರ್ವ ಆಗ್ನೇಯ ಆಗಿರ್ಬೋದು ಅಥವಾ ದಕ್ಷಿಣ ಆಗ್ನೇಯ ದಿಕ್ಕಿನಿಂದ, ಆಗ್ನೇಯದಲ್ಲೇ ಈ ಮನೆಗೆ ಮಾರ್ಗ ಇತ್ತದ್ರಿಂದ ಆ ದಿಕ್ಕಿನಲ್ಲಿ ಹೊರಡ್ತಿದ್ರು. ಅವರಿಗೆ ಈಚೆ ಕಡೆ ಯಾವುದೇ ಕಾರ್ಯಕ್ಕೆ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪೂರ್ವ ಈಶಾನ್ಯದಿಂದ ಅಥವಾ ಉತ್ತರ ಈಶಾನ್ಯದಿಂದ ಹೋಗುವಂತೆ ಸಲಹೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಇಷ್ಟೆಲ್ಲ ಆದ ನಂತರ ಮನೆಯ ಆಯವನ್ನು ಪರಿಶೀಲನೆ ನಂತರ ಈ ಮನೆ 2009ರಲ್ಲಿ ಕಟ್ಕೊಂಡಿದ್ದು, ಅಲ್ಲಿಂದ ಹಿಂದಿನವರೆಗೂ ಈ ಮನೆಯಿಂದ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಇವರು ಪಡ್ಕೊಳ್ಳಿಕ್ಕಾಗಲಿಲ್ಲ. ಕಡೆಗೆ ಈ ಮನೆಯನ್ನು ಆಲ್ಟ್ರೇಷನ್ ಮಾಡ್ಕೋಬೋದು ಅಂತ ಹೇಳಿ ಸಲಹೆಯನ್ನು ತಿಳಿಸಿದ್ದೇನೆ ಅವ್ರು ಕೇಳಿದಾಗ. ಸೊ ಏನು ಪೂರ್ವ ಆಗ್ನೇಯದಲ್ಲಿರ್ತಕ್ಕಂಥ ಬಾಗಿಲನ್ನು ಪೂರ್ವ ಈಶಾನ್ಯದ ಉಚ್ಚ ಸ್ಥಾನಕ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೇನೆ. ನೈಋತ್ಯದ ಉತ್ತರ ವಾಯುವ್ಯದಲ್ಲಿರ್ತಕ್ಕಂಥ ಬಾಗಿಲನ್ನು ಅದನ್ನು ಉತ್ತರ ಈಶಾನ್ಯಕ್ಕೆ ಬರುವಂತೆ ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳಿ ತಿಳಿಸಿದ್ದೇನೆ. ಹಾಗೆಯೇ ಹಾಲ್ನಲ್ಲಿರ್ತಕ್ಕಂಥ ಪೂರ್ವ ಆಗ್ನೇಯದ ಬಾಗಿಲನ್ನು ಪೂರ್ವ ಈಶಾನ್ಯಕ್ಕೆ ಬದಲು ಮಾಡಿಕೊಳ್ಳುವಂತೆ ತಿಳಿಸಿದ್ದೇನೆ.
ಇವರ ಮನೆಯಲ್ಲಿ ದೇವರ ಮನೆಯನ್ನು ಪರಿಶೀಲನೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ಎಲ್ಲ ಒಟ್ಟೊಟ್ಟಿಗೆ ಒಂದೊಂದರ ಮೇಲಂತೆ ದೇವರ ಚಿತ್ರಪಟಗಳನ್ನು ಇಟ್ಟಿದ್ದಾರೆ. ಹಾಗೆ ಸರಿಯಾದ ಕ್ರಮ ಇರಲಿಲ್ಲ, ಪೂಜೆ ಯಾವ ರೀತಿ ಮಾಡಬೇಕು ಅಂತ ಇವ್ರಿಗೂ ಸಹ ಗೊತ್ತಿರಲಿಲ್ಲ. ಆ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳಿಸಿ ಈ ಮನೆಯವರಿಗೆ ಈ ವಾಸ್ತು ಪ್ರಕಾರ ಬದಲಾವಣೆ ಮಾಡಲಿಕ್ಕೆ ಹೊರಗಡೆ ಕಾಂಪೌಂಡ್ ಗೋಡೆಯನ್ನು ಸೇರಿಸಿ 33 ಮತ್ತು 39ರ ಆಯದಲ್ಲಿ ಇವರಿಗೆ ಪ್ಲ್ಯಾನನ್ನು ತಿಳಿಸಿದ್ದೇನೆ. ಹಾಗೆ ಇವರ ಮನೆಯಲ್ಲಿ ದೇವರ ಮನೆಯ ಸಮಸ್ಯೆ ತುಂಬ ನೆಗೆಟಿವ್ ಆಗಿದ್ದರಿಂದ ಮತ್ತು ಇವರ ಮನೆಗೆ ನೀಲಿ ಬಣ್ಣ ದೇವ್ರ ಮನೆ ಹತ್ರ ಎಲ್ಲ ಹೊಡೆದ್ರಿಂದ ಆ ನೀಲಿ ಬಣ್ಣವನ್ನು ಬದಲಾವಣೆ ಮಾಡಿ ಬೇರೆ ಬಣ್ಣವನ್ನು ಹೊಡ್ಕೊಳ್ಳಿಕ್ಕೆ ಈ ಮನೆಯವರಿಗೆ ಸಲಹೆ ಕೊಟ್ಟು ಆ ಹೊಸ ಮನೆಯ ಬದಲಾವಣೆ ಏನಿದೆಯೋ ಅದನ್ನು ಪೂರ್ಣ ಪ್ರಕಾರವಾಗಿ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಆ ಮನೆಗೆ ಸಂಬಂಧಪಟ್ಟಂಥ ಪ್ಲ್ಯಾನನ್ನು ಸಹ ಮಾಡಿ ಈ ಮನೆಯವರಿಗೆ ಕೊಟ್ಟಿರ್ತೇನೆ. ಈ ಮನೆಯವರು ಬದಲಾವಣೆ ಮಾಡ್ಕೊತೀವಿ ಅಂತೇಳಿ ತಿಳಿಸಿದ್ದಾರೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕಾನ್ ಒತ್ತಿ, ಬೆಲ್ ಐಕಾನ್ ಒತ್ತಿ. ನಮಸ್ಕಾರ.